ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನನ್ನ ಸ್ಕೂಲ್ ರಜೆ ಇದೆ, ನಾನು ಬಿಸಿ ಮಾಡ್ತಾಯಿದ್ದೆ ಟೀ ಮಾಡೋಣ ಅಂತ. ಇವಾಗ ಸಿಲಿಂಡ್ರ್ ಖಾಲಿ ಆಗಿದೆ ಅಲ್ವಾ, ಸೊ ಹಂಗಾಗಿ ಇದ್ರ ಮೇಲೇ ಅಡುಗೆ ಮಾಡ್ತಾ ಇರೋದು. ತೊಗೊಂಬರ್ತಾರೆ ಇವತ್ತು ನಮ್ಮ ಮನೆಯವರು. ಟೀ ಕುಡಿತಾ ಇದ್ದೀನಿ. ಫುಲ್ ಜಾಸ್ತಿನೇ ಕೆಲಸ ಇದೆ ನನಗೆ ಇವತ್ತು. ನೋಡಿ, ಟೀ ಕುಡ್ದಿದ್ದಾಯಿತು. ಟೀ ಕುಡಿದ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ. ಹಾಗೆ ಕಸ ಗುಡಿಸ್ಬಿಟ್ಟು ಇನ್ನೇನು ಅಂತ ಮನೇನ ಒರೆಸ್ತಾ ಇದ್ದೀನಿ. ನೋಡಿ, ಮನೆ ಒರೆಸಿದ್ದಾದಮೇಲೆ ಆಯ್ತು. ಇವಾಗ ಎಲ್ಲ ಒರೆಸಿ ತೊಳೆದು ಎಲ್ಲ ಮಾಡಿದೆ. ಸೊ ಇಲ್ಲೂ ಎಲ್ಲ ಆಗಿದೆ ನೋಡಿ. ಇದು ನಮ್ಮನೆ ಹಿಂದ್ಗಡೆನೇ ಗಂದಿಗೆ ಅಂಗಡಿ ಇರೋದು. ಸೊ ಹಂಗಾಗಿ ತುಂಬ ಚೆನ್ನಾಗಿದೆ. ನಾನೇ ಫಸ್ಟ್ ಟೈಮ್ ನೋಡಿದ್ದು. A to Z ಎಲ್ಲ ಸಿಗುತ್ತೆ ಇವ್ರ ಹತ್ರ. ತುಂಬ ಚೆನ್ನಾಗಿದೆ ಅಂಗಡಿ. ಆಮೇಲೆ ರೀಸನೇಬಲ್ ಪ್ರೈಸು ಇದೆ. ನಾನು ಅದೇ ಅಂದ್ಕೊಂಡು ನೆಕ್ಸ್ಟ್ ಟೈಮ್ ನನಗೆ ಏನಾದರೂ ಬೇಕಾದರೆ ಇಲ್ಲೇ ತೊಗೋಬೋದಲ್ಲ, ತುಂಬ ಹತ್ರನೇ ಇದೆ, ನಮ್ಮ ಮನೆ ಹಿಂದೆನೇ ಇರೋದು ಇದು. ಸೊ ಇವಾಗ ಎಷ್ಟು ಬೇಕು ಅಷ್ಟೇ ನಾನು ತೊಗೊಂಬಂದಿದ್ದೀನಿ. ನೋಡಿ, ತೋರಿಸ್ತೀನಿ ನಾನು ಏನು ತೊಗೊಂಬಂದಿದ್ದೀನಿ ಅಂತ. ನೋಡಿ, ನಾನು ಇಷ್ಟೇ ತೊಗೊಂಬಂದಿದ್ದು. ಇವಾಗ ಅವಶ್ಯಕತೆ ಇತ್ತು ತುಂಬಾ. ಸೊ ಹಂಗಾಗಿ ಯಾವ ಕೆಲಸ ಮುಗಿದ್ರೂ ಪಾತ್ರೆ ಕೆಲಸ ಮಾತ್ರ ಮುಗಿಯೋದಿಲ್ಲ ನಮ್ಮ ಮನೆಯದು. ನೋಡಿ ಫ್ರೆಂಡ್ಸ್, ಸಿಲಿಂಡರ್ ತೊಗೊಂಬರ್ತಾ ಇದ್ದಾರೆ. ಸಿಲಿಂಡರ್ ತೊಗೊಂಬರೋಕ್ಕೆ ಚಿಕ್ಕೂ ಹೋಗಿದ್ದ ಅವ್ರ ಅಪ್ಪನ ಜೊತೆ. ತೊಗೊಂಡು ಬರ್ತಾಯಿದ್ದಾರೆ ಮೇಲ್ಗಡೆ. ಫಸ್ಟ್ ಫ್ಲೋರಲ್ಲೇ ಇರೋದು ನಾವು. ಸೊ ಹಂಗಾಗಿ ನಮ್ಮ ಮನೆಯವರು ಸಿಲಿಂಡರ್ ಎತ್ಕೊಂಡ್ಬರ್ತಾಯಿದ್ದಾರೆ. ನನ್ನ ಮಕ್ಕಳು ಇಬ್ಬರು ತುಂಬ ದಿನ ಆಯ್ತು ನಾವು ಮ್ಯಾಗಿ ತಿಂದಿಲ್ಲ ಅಂತ ಇದ್ದರು. ನೋಡಿ, ತೊಗೊಂಬಂದಿದ್ದಾನೆ. ನೋಡಿ ಫ್ರೆಂಡ್ಸ್, ಸಿಲಿಂಡರ್ ಬಂತಲ್ಲ, ಸೊ ಹಂಗಾಗಿ ಅನ್ನಕ್ಕಿಟ್ಟಿದ್ದೀನಿ ಮಕ್ಕಳಿಗೆ. ನೋಡಿ, ನಾನು ಒಂದು ಮಂತಲ್ಲೋ ಇಲ್ಲ 2 ಮಂತಲ್ಲೋ ಒಂದೇ ಸರಿ ಅಷ್ಟೇ ನಾನು ಮ್ಯಾಗಿ ಇಪ್ಪಿ ಈ ಥರ ಮಾಡ್ಕೊಡೋದು ಇವ್ರಿಗೆ. ನೋಡಿ ಫ್ರೆಂಡ್ಸ್, ಅನ್ನ ಆಗಿದೆ. ಸೊ ಅಲ್ಲಿ ಬೇಳೆನ ಬೇಯಿಸ್ತಾ ಇದ್ದೀನಿ. ನೋಡಿ, ವಂಶಿ ತರಕಾರಿ ತೊಗೊಂಬರಕ್ಕೆ ಹೋಗಿದ್ದಾಳೆ. ರಾತ್ರಿಗೆ ಊಟ ಫಸ್ಟ್ ಬಂದುಬಿಟ್ಟು ಬೇಳೆ, ಹೀರೆಕಾಯಿ ಪಲ್ಯ, ಆಮೇಲೆ ಹಾಗಲಕಾಯಿ ಫ್ರೈ, ಮಕ್ಕಳಿಗೆ ಇಷ್ಟ ಅಂತ ಆಲೂಗಡ್ಡೆ ಪಲ್ಯ, ಚಪಾತಿ, ಅನ್ನ, ಒಂದು ಮೆಣಸಿನ್ಕಾಯಿ. ಹೇಗಿದೆ ಅಂತ ನೋಡಿ, ಕಾಮೆಂಟ್ ಮಾಡಿ ಹೇಳಿ.